ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡ ದಾದ, ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ನಮ್ ದೇಶದಲ್ಲಿ 140% ಜನ ಹೀಗೆ ಲಾಜಿಕ್ ಇಲ್ದೆ ಯೋಚನೆ ಮಾಡ್ತಾರೆ. ವಿಜ್ಞಾನದ ಸಹಾಯ ತಗೊಂಡು ದೇವ್ರ ಹೆಸರಲ್ಲಿ ಅನೇಕ ಪವಾಡಗಳನ್ನ ಮಾಡಿದ್ರೆ ಅದನ್ನ ನಂಬ್ತಾರೆ. ಅದಕ್ಕೆ ಇಲ್ಲಿ ಮೋಸ, ವಂಚನೆ, ನಂಬಿಕೆ ದ್ರೋಹ ಮಾಡೋರ್ ಜಾಸ್ತಿ. ಅಲ್ಲ, ನೀವು ಸಡನ್ ಆಗಿಲ್ಲಿ? ಆ ಹುಡ್ಗಿ ವಿಚಾರ ಗೊತ್ತಾಯ್ತು, ಅದಕ್ಕೆ ಮನೆಯವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಬಂದಿರೋಳು ಫ್ರಾಡ್ ಅಂತ ಪ್ರೂವ್ ಆಯ್ತಲ್ಲ, ಆ ವಿಚಾರದ ಬಗ್ಗೆ. ಅಲ್ಲ, ನಮ್ ಸುರಭಿ ಅಸ್ತಿ ಸಿಕ್ಕಿದೆ ಅಂದ್ಮೇಲೂನು ನೀವ್ ಯಾಕಿನ್ನೂ ಅವಳನ್ನ ಮನೇಲೇ ಇಟ್ಕೊಂಡಿದ್ದೀರಾ? ಆ ಪೀಡನ್ ಎಷ್ಟ್ ಸರಿ ಮನೆಯಿಂದ ಆಚೆ ಹಾಕಿದ್ರೆ ಹೋಗ್ತಿಲ್ವಲ್ಲ? ಹೋಗಲ್ಲ. ಯಾಕಂದ್ರೆ ಅವಳಿಗೆ ನಿಮ್ಗಳ ವೀಕ್ನೆಸ್ ಏನು ಅಂತ ತುಂಬಾ ಚೆನ್ನಾಗ್ ಗೊತ್ತು. ಎಮೋಷನಲ್ ಆಗಿ ಡ್ರಾಮಾ ಮಾಡ್ಕೊಂಡು ನಿಮ್ಮನ್ನೆಲ್ಲ ಅವಳು ಕೈಗೊಂಬೆ ಮಾಡ್ಕೋತಾ ಇದ್ದಾಳೆ. ಅಲ್ಲ, ಮನೆಗ್ ಬಂದಿದ್ ಮೊದಲನೇ ದಿವ್ಸನೇ ನೀವು ಅವಳನ್ನ ಹೊರ್ಗಡೆ ಕಳ್ಸಿದ್ರೆ ಇವತ್ ನಿಮಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಮನೆಯಲ್ಲಿ ಅವಳನ್ನ ಇಟ್ಕೋಬೇಕೋ ಬೇಡವೋ ಅಂತ ನಿರ್ಧಾರ ಮಾಡ್ಬೇಕಾಗಿರೋರು ಮನೆ ಹಿರಿಯರು. ನಾವು ಅವ್ರು ಹೇಳ್ದಂಗೆ ಕೇಳ್ಬೇಕಷ್ಟೇ. ಈ ವಿಚಾರದಲ್ಲಿ ನಮ್ ಸ್ವಂತ ನಿರ್ಧಾರ ಮಾಡಕ್ಕಾಗಲ್ಲ ಅಲ್ವಾ? ಮನೆ ಮರ್ಯಾದೆ ಉಳಿಬೇಕು ಅಂದ್ರೆ ಹಿರಿಯರು ಕಿರಿಯರು ಅಂತ ಬರಲ್ಲ. ಹೊರಗಡೆ ಊರ್ ಜನ ಏನ್ ಮಾತಾಡ್ಕೋತಿದ್ದಾರೆ ಅಂತ ನಿಮ್ಗಳಿಗೆ ಏನಾದ್ರೂ ಗೊತ್ತಾ? ಅದ್ಯಾವಳೋ ತಲೆ ಕೆಟ್ಟಿರೋಳು ಮನೆಗ್ ಬಂದಿದ್ದಾಳಂತೆ. ಸೂರ್ಯವಂಶದವ್ರಿಗೆ ಬುದ್ಧಿನೇ ಇಲ್ಲ, ಪೊಲೀಸರು ಹೇಳ್ಬಿಟ್ಟಿದ್ದಾರೆ ಅಂತ ಮನೆಗ್ ಸೇರ್ಸ್ಕೊಂಡಿದ್ದಾರೆ. ಅವಳು ಮನೇನ ಗುಡಿಸಿ ಗುಂಡಾಂತರ ಮಾಡೋವರೆಗೂ ಇವ್ರು ಎಚ್ಚೆತ್ಕೊಳ್ಳಲ್ಲ. ದಾನ ಧರ್ಮ ಮಾಡೋ ಗುಣ ಒಳ್ಳೇದೇ, ಆದ್ರೆ ಅತಿ ಆದ್ರೆ ಯಾವುದೂ ಒಳ್ಳೇದಲ್ಲ. ಯಾರನ್ನೂ ಉಳಿಸಲ್ಲ. ಪಾಪ ಸತ್ಯಮೂರ್ತಿ ಅವರು ತಮ್ಮ ಹೆಂಡತಿನ ಕಳ್ಕೊಂಡು ತಾವ್ಯಾರು ತಾವೇನ್ ಮಾಡ್ತಿದೀವ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದಾರೆ. ಆ ಸೂರ್ಯವಂಶಕ್ಕೆ ಮೊದ್ಲಿದ್ದಂತಹ ಗತ್ತಿಲ್ಲ. ಇವ್ರಿಗೆ ಯಾರು ಬುದ್ಧಿ ಹೇಳ್ತಾರೆ? ನಮ್ ಮನೇಲಿ ಯಾರಾದ್ರೂ ಈ ತರ ಬಂದ್ ಸೇರ್ಕೊಂಡಿದ್ರೆ ಅವಳನ್ ಕೈಕಾಲ್ ಮುರಿದು ಊರಾಚೆ ಆಗ್ತಾ ಇದ್ವಿ ಅಂತ ಏನೇನೋ ಮಾತಾಡ್ಕೋತಾ ಇದ್ದಾರೆ. ನೀವ್ ನೋಡಿದ್ರೆ ಇಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿದ್ದೀರಾ. ಅಲ್ಲ, ಇದ್ರಲ್ಲಿ ನಾವೇನ್ ಮಾಡಕ್ಕಾಗತ್ತೆ? ಸುರ್ಬಿ ಜೊತೆಗೆ ನಿಮಗ್ ಮನಸ್ತಾಪ ಆಗಿದ್ದಾಗ ನೀವ್ ಅವಳ ವಿರುದ್ಧ ಎಷ್ಟು ಕಿಡಿಕಾರ್ತಿರ್ಲಿಲ್ಲ? ಅವಾಗ ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದ್ವಿ. ನಾನು ಅದನ್ನೇ ಹೇಳ್ತಾ ಇರೋದು. ಬರೀ ಒಂದ್ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಕ್ಕೆ ನೀವ್ ಅವಳ ಮೇಲೆ ಉರ್ದು ಬೀಳ್ತಾ ಇದ್ರಿ ಅಲ್ವಾ? ಈಗ ಯಾವಳೋ ಅವಳ ಹೆಸರಲ್ಲಿ ಮೋಸ ಮಾಡಕ್ ಬಂದಿದ್ದಾಳೆ, ನೀವ್ ಏನು ಆಗೇ ಇಲ್ಲ ಅನ್ನೋ ತರ ಇದ್ದೀರಲ್ಲ, ಅದು ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಆ ಹುಡ್ಗಿಗಿರೋ ಕಿಂಚಿತ್ತು ಧೈರ್ಯನೂ ನಿಮ್ಗಳಿಗಿಲ್ವಲ್ಲ? ನೀವ್ ಯಾರು? ಸೂರ್ಯವಂಶದವ್ರು. ನೀವುಗಳ ಮನ್ಸ್ ಮಾಡಿದ್ರೆ ಬರೀ 2 ನಿಮಿಷದಲ್ಲಿ ಅವಳನ್ನ ಮನೆಯಿಂದ ಆಚೆ ಹಾಕ್ಬೋದು.